ಗರ್ಭಕೋಶದಲ್ಲಿ ಮಗುವಿನ ಹಾರ್ಟ್ ಬಿಟ್ಟು ಯಾವ ವಾರದಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಕ್ವಶನ್ಸ್ ತುಂಬಾ ಜನಕ್ಕೆ ಇರುತ್ತೆ. ಅದರಲ್ಲಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿದ್ದವರಿಗಂತೂ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ಮಗುವಿನ ಹಾರ್ಟ್ ಬಿಟ್ ಯಾವಾಗ ಬರುತ್ತೆ ಅಂತ. ಇನ್ನ ಸ್ವಲ್ಪ ಜನಕ್ಕೆ ಏನಂದ್ರೆ ಮಗುವಿನ ಹಾರ್ಟ್ ಬಿಟ್ ಸ್ಟಾರ್ಟ್ ಆಗೋದೇ 3 ಅಥವಾ 4 ತಿಂಗಳಲ್ಲಿ ಅಂತ. ಯಾಕೆ ಅಂತಂದ್ರೆ ನಾವು ಫಸ್ಟ್ ಟೈಮ್ ಡೇಟಿಂಗ್ ಸ್ಕ್ಯಾನ್ಗೆ ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಕಳಿಸಿದಾಗ ಅಲ್ಲಿ ಹಾರ್ಟ್ ಬಿಟ್ ನ ನೋಡ್ಬಿಟ್ಟು ತುಂಬಾ ಖುಷಿಯಾಗಿರ್ತಾರೆ ಪೇರೆಂಟ್ಸ್. ಹಾಗಾಗಿ ಮಗುವಿನ ಹಾರ್ಟ್ ಬಿಟ್ ಸ್ಟಾರ್ಟ್ ಆಗೋದು 6 ವಾರ 2 ದಿನ ಇಲ್ಲ 3 ದಿನದಿಂದನೇ ಮಗುವಿನ ಹಾರ್ಟ್ ಬಿಟ್ ಸ್ಟಾರ್ಟ್ ಆಗಿರುತ್ತೆ, 3 ಇಂದ 4 ತಿಂಗಳಲ್ಲಿ ಅಲ್ಲ. ಯಾಕೆಂದ್ರೆ ಎಂಬ್ರಿಯೋದಲ್ಲಿ ಹಾರ್ಟೇ ಫಸ್ಟ್ ಆರ್ಗನ್ ಫಂಕ್ಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಮಗುವಿನ ಹಾರ್ಟ್ ಬಿಟ್ ಸ್ಟಾರ್ಟ್ ಆಗೋದು 6 ವಾರ 2 ದಿನ ಅಥವಾ 3 ದಿನನೇ ಸ್ಟಾರ್ಟ್ ಆಗುತ್ತೆ. ಇದು ಯಾರಲ್ಲಿ ಅಂತಂದ್ರೆ ರೆಗ್ಯುಲರ್ ಮೆನ್ಸಸ್ ಏನಾಗ್ತಾ ಇರ್ತಾರಲ್ಲ ಅವರಲ್ಲಿ, ಅಂದ್ರೆ ಪೀರಿಯಡ್ಸ್ ಏನ್ ಮಂತ್ಲಿ ಕರೆಕ್ಟ್ ಆಗ್ತಾ ಇರುತ್ತೆ ಅವರಲ್ಲಿ ನಾವು ಈ ಹಾರ್ಟ್ ಬಿಟ್ ನ ನೋಡ್ತೀವಿ. ಬಟ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಿರುತ್ತಲ್ಲ ಅವರಿಗೆ ಸ್ವಲ್ಪ ಲೇಟ್ ಆಗಿ ಹಾರ್ಟ್ ಬಿಟ್ ಕಾಣಿಸ್ಕೊಳ್ಳುತ್ತೆ. ಯೂಶುವಲ್ ಆಗಿ ರೆಗ್ಯುಲರ್ ಹಾರ್ಟ್ ಬಿಟ್ ಎಷ್ಟು 120 to 180 ಬೀಟ್ಸ್ ಪರ್ ಮಿನಿಟ್. ನಾನು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ ಮಗುವಿನ ಹಾರ್ಟ್ ಬಿಟ್. ಹಾಗಾಗಿ ಮಗುವಿನ ಹಾರ್ಟ್ ಬಿಟ್ 6 ವಾರದಿಂದಲೇ ಅಂದ್ರೆ 1.5 ತಿಂಗಳೇನೆ ಹಾರ್ಟ್ ಬಿಟ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಯಾರಿಗೆ 3 ತಿಂಗಳಲ್ಲಿ 4 ತಿಂಗಳಲ್ಲಿ ಅಂತ ಮನೇಲಿ ಹೇಳ್ತಿರ್ತಾರೋ ಅವರಿಗೆ ಈ ವಿಡಿಯೋನ ಖಂಡಿತ ತಪ್ಪದೆ ತೋರಿಸಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.